ನಮಸ್ತೆ. ನಾವು ಇಂದು ವೆಂಟಿಲೇಟರ್ ಹೇಗೆ ಸಹಾಯ ಮಾಡುತ್ತೆ ಐಸಿಯುನಲ್ಲಿ ಅಂತ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ವೆಂಟಿಲೇಟರ್ ಎರಡು ಥರದಲ್ಲಿ ಇರುತ್ತೆ. ಒಂದು ಮಾಸ್ಕ್ ವೆಂಟಿಲೇಟರ್ NIV ಅಂತ ಹೇಳ್ತೀವಿ, ನಾನ್ ಇನ್ವೇಸಿವ್ ವೆಂಟಿಲೇಟರ್. ಇನ್ನೊಂದು ಇನ್ವೇಸಿವ್ ವೆಂಟಿಲೇಟರ್ ಅಂತ. ಇನ್ವೇಸಿವ್ ವೆಂಟಿಲೇಟ್ರಲ್ಲಿ ಪೇಷಂಟ್ದು ಪ್ರಜ್ಞೆ ತಪ್ಪಿಸಿ ಬಾಯಿಂದ ಒಂದು ಟ್ಯೂಬ್ ಹಾಕಿ ವೆಂಟಿಲೇಟರ್ ಸಹಾಯ ಕೊಡ್ತೀವಿ. ಇಂಥವರಲ್ಲಿ ಶ್ವಾಸಕೋಶ ಅಥವಾ ಲಂಗಿಂದು ಪ್ರಾಬ್ಲಮ್ಸ್ಗಳು ಸ್ವಲ್ಪ ಜಾಸ್ತಿನಲ್ಲಿರುತ್ತೆ. ಸೊ ಇಂಥವ್ರಿಗಿಂತ ಮುಂಚೆ ಮಾಸ್ಕ್ ವೆಂಟಿಲೇಟರ್ ಅಂತ ಅಥವಾ ನಾನ್ ಇನ್ವೇಸಿವ್ ವೆಂಟಿಲೇಟರ್ ಅಂತ, ಇಂಥವರಲ್ಲಿ ಪ್ರಜ್ಞೆ ಚೆನ್ನಾಗಿದ್ದು ಮಾಸ್ಕ್ ಮೂಲಕ ವೆಂಟಿಲೇಟರ್ ಸಹಾಯ ಕೊಡೋರಿಗೆ ಇದು ಉಪಯೋಗ ಆಗುತ್ತೆ. ನಮಗೆ ಒಂದು ಏನು ಪರಿಕಲ್ಪನೆ ಅಂದರೆ, ಪೇಷಂಟ್ಸ್ಗಳು ಬಂದು ಕೇಳೋದು, ವೆಂಟಿಲೇಟರ್ ಸಹಾಯ ಕೊಡ್ತಾಯಿದ್ರೆ ಪೇಷಂಟ್ಸ್ದು ಕೊನೆ ಮೂಮೆಂಟಾ ಅಥವಾ ಸಾಯ್ತಾ ಇದ್ದಾರಾ ಅಂತ ಕೇಳ್ತಾರೆ. ಇದು ತಪ್ಪು ಆಗಿರೋವಂಥ ಪರಿಕಲ್ಪನೆ. ಯಾಕೆಂದರೆ ವೆಂಟಿಲೇಟರ್ ಅನ್ನೋದು ಸಹಾಯ ಪದ್ಧತಿ, ಸಪೋರ್ಟಿವ್ ಕೇರ್. ಅದರಿಂದ ನಾವು ಲಂಗ್ಸಿಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ, ಉಸಿರಾಟಕ್ಕೆ, ಆಕ್ಸಿಜನೇಷನ್ಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ. ಅಂಡರ್ಲೈಯಿಂಗ್ ಪ್ರಾಬ್ಲಮ್ ಏನಕ್ಕೆ ಪೇಷಂಟ್ಸ್ಗಳು ಅದಕ್ಕೆ ಹೋಗಿದ್ದಾರೆ ಅನ್ನೋದು ಸಾಲ್ವ್ ಆಗ್ತಾ ಇದ್ದಂಗೆ ವೆಂಟಿಲೇಟ್ರಿಂದ ವೀನ್ ಮಾಡ್ಬೋದು. ವೀನ್ ಹೆಂಗಂದರೆ ವೆಂಟಿಲೇಟ್ರಿಂದ ಒಂದೊಂದೇ ಸ್ಟೆಪ್ಪು ಆಚೆ ಕರ್ಕೊಂಬಂದು ರೆಡಿ ಆಗೋವಂಥ ಪರಿಸ್ಥಿತಿನಲ್ಲಿ ವೆಂಟಿಲೇಟರ್ ಸಹಾಯದಿಂದ ಆಚೆ ಬರೋ ಹಂಗೆ ಪ್ರಯತ್ನ ಮಾಡ್ಬೋದು. ಇದಕ್ಕೆ ವೀನಿಂಗ್ ಆಫ್ ವೆಂಟಿಲೇಟರ್ ಅಂತ ಹೇಳ್ತೀವಿ.